ದಲಿತ ಸಿ ಎಂ ಆಗಬೇಕು ಅಂತ ಹೇಳಿಬಿಟ್ಟು ಇವರು ಡಿ ಕೆ ಎಲ್ಲೂ ಹೇಳ್ತಾ ಇಲ್ಲ. ಅದನ್ನು ಹೇಳ್ತಾ ಇರೋದು ಸಿದ್ದರಾಮಯ್ಯನವ್ರ ಗುಂಪಿನವರು. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಅವರ ಬೇಸ್ ಅಂದರೆ ಆಗಿಲ್ಲ. ಮುಖ್ಯಮಂತ್ರಿಗಳು ಕೆಲವು ಅಸ್ತ್ರಗಳನ್ನು ಬಿಟ್ಟರೆ ಅದಕ್ಕೆ ಪ್ರತಿಯಾಗಿ ಡಿ ಕೆ ಅವರು ಇನ್ನೊಂದು ಅಸ್ತ್ರವನ್ನು ಬಿಡ್ತಾರೆ. ಈ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಅಷ್ಟು ಸ್ಟ್ರಾಂಗ್ ಇಲ್ಲ, ಸಿದ್ದರಾಮಣ್ಣ ಸ್ಟ್ರಾಂಗ್ ಇದ್ದಾರೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟಿದ್ರೆ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇತ್ತು ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದರೆ ಆಗ ಡಿ ಕೆ ಶಿವಕುಮಾರನ್ನು ಯಾರೋ ಪ್ರಶ್ನಿಸಕ್ಕಾಗಲ್ಲ. ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿ ಎಂ ಔತಣಕೂಟ, ನಾಳೆ ಡಿ ಕೆ ಶಿವಕುಮಾರ್ ಔತಣಕೂಟ. ಅವ್ರಿಗೆ ವಾಸನೆ ಇರುತ್ತೆ, ರಾಜಕಾರಣಿಗಳ ವಾಸನೆ. ಅವ್ನು ಔತಣಕೂಟಕ್ಕೆ ಬಂದವನು ಯಾರ್ಯಾರು ಹೆಂಗೆ, ಎಷ್ಟು ಜನ ನನ್ನ ಪರವಾಗಿ, ಎಷ್ಟು ಜನ ನನ್ನ ಪರವಾಗಲ್ಲ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಹೊಸ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅಧಿಕಾರ ಹಸ್ತಾಂತರವಾಗುತ್ತಾ, ಅಥವಾ 6 ವರ್ಷ ಪೂರೈಸಿರುವಂತಹ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ, ಅಥವಾ ಇವರಿಬ್ಬರ ಗಲಾಟೆಯಲ್ಲಿ ಇಬ್ಬರು ಜಗಳ, ಮೂರನೇವ್ರಿಗೆ ಲಾಭ ಅನ್ನೋ ಥರ ಮತ್ತೊಬ್ಬರಿಗೆ ಯಾರಿಗಾದರೂ ಪಟ್ಟ ಸಿಕ್ಬಿಡುತ್ತಾ? ಈ ರೀತಿಯ ಕುತೂಹಲ ರಾಜ್ಯದಲ್ಲೀಗ ಮನೆ ಮಾಡಿದೆ. ಈ ವಿಚಾರವಾಗಿ ಸೂಕ್ತವಾದಂಥ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗ ನಿನ್ನೆ 2.5 ಗಂಟೆಗಳ ಕಾಲ ಕಲಬುರಗಿಯಿಂದ ದಿಲ್ಲಿವರೆಗೂ ಒಂದೇ ಸ್ಪೆಷಲ್ ಫ್ಲೈಟಲ್ಲಿ ಖರ್ಗೆಯವರು ಡಿ ಕೆ ಶಿವಕುಮಾರು ಪ್ರಯಾಣ ಬೆಳೆಸಿದ್ರು ಸರ್. ಇವತ್ತು ರಾಹುಲ್ ಗಾಂಧಿಯವರ ಭೇಟಿ ಆಗಬೇಕು, ಡಿ ಕೆ ಶಿವಕುಮಾರ್ ಅವ್ರಿಗೆ ಭೇಟಿ ಮಾಡಿಸ್ತೀನಿ ಅಂತ ಖರ್ಗೆ ಅವ್ರು ಕರ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದು ಸುದ್ದಿ. ಏನಿದೆ ಸರ್ ನೀವು ಇದ್ರ ಬಗ್ಗೆ ಮಾಹಿತಿ? ಒಂದು ದೆಹಲಿಯಲ್ಲಿ ನಡೆಯುತ್ತಿರೋ ಬೆಳವಣಿಗೆ, ಇನ್ನೊಂದು ಬೆಂಗಳೂರಿನಲ್ಲಿ ನಡೀತಿರುವಂಥ ಬೆಳವಣಿಗೆ. ಸೊ ಸದನ ಬಜೆಟ್ ಅಧಿವೇಶನ ಇವತ್ತು ಮುಂದುವರಿತಾ ಇದೆ. ಸಂಜೆ ಮುಖ್ಯಮಂತ್ರಿಗಳ ಪಾರ್ಟಿ ಔತಣಕೂಟ ಇದೆ. ನಾಳೆ 6 ವರ್ಷ ಪೂರೈಸಿರುವ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಅವ್ರ ಪಾರ್ಟಿ ಇದೆ. ಎರಡು ಪಾರ್ಟಿಗಳನ್ನು ಒಂದು ಜೊತೆಯಾಗಿ ಮಾಡಬಹುದಾಗಿತ್ತಲ್ಲ ಅನ್ನುವವರು ಇದ್ದಾರೆ. ಸೊ ಈ ಬೇರೆ ಬೇರೆ ಮಾಡಿದ್ದು ಬೇರೆ ಬೇರೆ ಕಾರಣಗಳಿವೆ ಅಂತ ವಾದ ಮಾಡುವವರು ಇದ್ದಾರೆ. ಹೌದು, ಇದನ್ನು ಒಡಕು ಅನ್ನುವರು ಇದ್ದಾರೆ. ಅಲ್ಲ, ಸಾಮಾನ್ಯ ಕಡ್ರಿ ಅವರು KPCC ಅಧ್ಯಕ್ಷರ ಪಾರ್ಟಿ, ಮುಖ್ಯಮಂತ್ರಿಗಳ ಪಾರ್ಟಿ ಅಂತ ಹೇಳ್ತಾರೆ. ಹೌದು, ಆದರೆ ಎಲ್ಲದೂ ಕೂಡ ಈ ನೇರವಾಗಿ ನಾವು ಹೇಳುವಷ್ಟು ಸರಳವಾಗಿಲ್ಲ. ಹೌದು, ಕಾಂಗ್ರೆಸ್ ಒಳಗಡೆ ಅದೊಂಥರ ಒಳಗಡೆ ರೋಗ, ಅದು ಹೊರಗೆ ಕಾಣ್ತಾ ಇಲ್ಲ. ಬೂದಿ ಮುಚ್ಚಿದ ಕೆಂಡದ ಥರ. ಹೌದು, ಅದು ಯಾವಾಗ ಆ ರೋಗ ಉಲ್ಬಣಗೊಳ್ಳುತ್ತೋ ಗೊತ್ತಿಲ್ಲ. ಸೊ ನಿನ್ನೆ ಚಿತ್ತಾಪುರ ಅವರಲ್ಲಿ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳು ಹೋಗಿದ್ರು, ಮುಖ್ಯಮಂತ್ರಿಗಳು ಹೋಗಿಲ್ಲ ಅಂತ ಅನ್ಸುತ್ತೆ. ಹೋಗಿಲ್ಲ ಅವರು, ಅದೇನೆ ಅವ್ರು ಯಾಕೆ ಹೋಗಿಲ್ಲ, ಅವ್ರು ಕರೆದಿಲ್ವಾ ಗೊತ್ತಿಲ್ಲ, ಹೋಗ್ಬೇಕು ಅಂತಾನೂ ಇಲ್ಲ. ಆದ್ರೆ ಇಂಥ ಬೆಳವಣಿಗೆಗಳು ಯಾವುದೋ ಒಂದೊಂದು ಸಂದೇಶವನ್ನು ಕೊಡ್ತಾ ಹೋಗ್ತಾವ್ರೆ. ಹೌದು, ನಿಮ್ಗೆ ನೆನಪಿರ್ಬೋದು, ಮಂಗಳೂರಲ್ಲಿ ನಾರಾಯಣ ಗುರು ಅವರ ಕಾರ್ಯಕ್ರಮದಲ್ಲಿ ಡಿ ಕೆ ಅವರು ಹೋಗ್ಲಿಲ್ಲ, ಎಸ್, KC ವೇಣುಗೋಪಾಲ್ ಮತ್ತೆ ಸಿದ್ದರಾಮಣ್ಣ ಅವರು ಹೋಗಿದ್ರು. ಎಸ್, ಇಲ್ಲಿ ಖರ್ಗೆ ಅವರು ಡಿ ಕೆ ಅವರು ಹೋಗಿದ್ದಾರೆ. ಎಸ್, ಮುಗಿಸ್ಕೊಂಡು ಅಲ್ಲಿಂದ ನೇರವಾಗಿ ಅವರು ಡೆಲ್ಲಿಗೆ ಹೋಗ್ತಾರೆ. ಎಸ್, ಇಬ್ಬರು ಹೌದು. ಅಂದ್ರೆ ಡಿ ಕೆ ಅವರು ಮತ್ತು ಖರ್ಗೆ ಅವರ ಎಜೆಂಡಾ ಒಂದೇ ಇದೆಯಾ, ಇದು ಪ್ರಶ್ನೆ. ಐ ಡೋಂಟ್ ನೋ ಆ ಎಜೆಂಡಾ ಯಾವುದು ಅಂತ ಹೇಳ್ಬೇಕಾಗಿಲ್ಲ. ಅಲ್ಲ, ಇಲ್ಲಿ ಆ ಥರ ನೀವು ಯೋಚನೆ ಮಾಡೋದಾದ್ರೆ ಬಿಟ್ರೆ, ಈಗ ದಲಿತ ಸಿ ಎಂ ಆಗಬೇಕು ಅಂತ ಹೇಳ್ಬಿಟ್ಟು ಇವರು ಡಿ ಕೆ ಎಲ್ಲೂ ಹೇಳ್ತಾ ಇಲ್ಲ. ಅದನ್ನ ಹೇಳ್ತಾ ಇರೋದು ಸಿದ್ದರಾಮಯ್ಯನವರು. ಹೌದು, ಸಿದ್ದರಾಮಯ್ಯನವ್ರ ಗುಂಪಿನವರು. ಹಂಗಿದ್ದಾಗ ಖರ್ಗೆಯವರು ಯಾರ ಜೊತೆಗೆ ಹೆಚ್ಚಿಗೆ ಬೆಂಬಲ ಯಾರಿಗಿದ್ರೆ ಕರೆಕ್ಟ್ ಅಂತ ಅನ್ಸುತ್ತೆ ನಿಮಗೆ? ಒಂದು ಇದೇನು ಗೊತ್ತಾ, ಇದೆಲ್ಲ ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ಬಿಲ್ಲು ವಿದ್ಯೆ ಇದೆಯಲ್ಲ, ಬಿಲ್ಲು ವಿದ್ಯೆಯಲ್ಲಿ ಶಸ್ತ್ರಾಸ್ತ್ರಗಳಿವೆ. ನೀವು ಆಗ್ನೇಯಾಸ್ತ್ರ ಬಿಟ್ಟರೆ ಆಗ್ನೇಯಾಸ್ತ್ರದ ವಿರುದ್ಧ ಯಾವ್ದು ಬಿಡಬೇಕು? ವರುಣಾಸ್ತ್ರ ಬಿಡಬೇಕು ಅಲ್ವಾ? ಒಂದು ಅಸ್ತ್ರಕ್ಕೆ ಪ್ರತಿಯಾಗಿ ಇಂಥ ಅಸ್ತ್ರ ಬಿಡಬೇಕು, ವಿರೋಧಾಸ್ತ್ರ ವಿರೋಧ. ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಕೆಲವು ಅಸ್ತ್ರಗಳನ್ನು ಬಿಟ್ಟರೆ ಅದಕ್ಕೆ ಪ್ರತಿಯಾಗಿ ಡಿ ಕೆ ಅವರು ಇನ್ನೊಂದು ಅಸ್ತ್ರವನ್ನು ಬಿಡ್ತಾ ಇದ್ದಾರೆ. ಇದು ಪರಸ್ಪರ. ಸೊ ಈ ಅಸ್ತ್ರಗಳ ಬಿಡುವ ಈ ಪೈಪೋಟಿಯಲ್ಲಿ ಒಂದು AICC ಅಧ್ಯಕ್ಷರಾದ ಖರ್ಗೆ ಅವರಿದ್ದಾರೆ. ಖರ್ಗೆ ಅವರಿಗಿರುವ ಸಮಸ್ಯೆ ಅಂತಂದ್ರೆ ಅವರು ಕರ್ನಾಟಕದವರೇ ಆದದ್ದು. ಒಂದು ಫಸ್ಟ್ ಪಾಯಿಂಟ್, ಕರ್ನಾಟಕದವರಾದದ್ದು.
ಎರಡನೇದು ಬಹಳ ಮುಖ್ಯವಾಗಿ ಅವರು 2006ರಲ್ಲಿ ಕರ್ನಾಟಕವನ್ನು ಬಿಟ್ಟು ಹೋಗಬೇಕಾದ ಸ್ಥಿತಿ ಬಂದದ್ದು. ಇದು ಅವರ ಮೇಲೆ ಬೀರಿರುವ ಪರಿಣಾಮ. ಯಾಕಂದ್ರೆ ಅವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ ಕೂಡ 80 ಚಿಲ್ಲರೆ ಸೀಟ್ಗಳು ಬಂದಿತ್ತು. ಅವರು ಮುಖ್ಯಮಂತ್ರಿ ಆಗೋದಕ್ಕೆಲ್ಲ ಅರ್ಹತೆ ಇದ್ದಂಥವರು. ಸೊ ಯಾವಾಗ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ತು, ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆ ನೋವು ಅವ್ರಿಗೆ ಇರಬಹುದು. ಅದರ ಜೊತೆಗೆ ಇಡೀ ಕಾಂಗ್ರೆಸ್ ಒಳಗಡೆ ಏನು ಚರ್ಚೆ ಆಗುತ್ತೆ, ವಲಸಿಗರು ಮತ್ತು ಮೂಲ ನಿವಾಸಿಗಳು ಅನ್ನುವ ಡಿವೈಡ್ ಇದೆ ಅಂತ ಅಂದುಕೊಂಡ್ರೆ ಮೂಲ ನಿವಾಸಿಗಳ ಜೊತೆಗೆ ನಿಲ್ಲುವವರು ಖರ್ಗೆ. ಇಟ್ ಇಸ್ ಕ್ಲಿಯರ್. ಸೊ ಅದರಿಂದ ವಲಸೆಯವರಿಗೆ ಅಧಿಕಾರ ಸಿಕ್ಕಿದೆ ಅನ್ನುವ ಮನಸ್ಥಿತಿ ಮತ್ತು ಸಮಸ್ಯೆ ಏನಿದೆ ಆ ವಿಚಾರದಲ್ಲೂ ಕೂಡ ಖರ್ಗೆ ಅವರು ಒಪ್ಕೊಳ್ತೀನಿ. ಅದೇ ರೀತಿ ಮತ್ತೊಂದು ಪಾಯಿಂಟ್ ನೀವು ಹೇಳಿದ್ದು ಒಪ್ಕೊಂಡೆ ನಾನು, ಏನಂದ್ರೆ ಈ ಸ್ವಂತ ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ತರ ಆಯ್ತು, ದತ್ತು ಮಕ್ಕಳಿಗೆ ಅಷ್ಟೇ ಹಕ್ಕು ಅನ್ನೋ ತರ. ಅದ್ರ ಜೊತೆಗೆ ಇಲ್ಲಿ 2 ಪಾಯಿಂಟ್ ಗಮನಿಸಬೇಕು. ಮೊದಲೇದು ಸರ್, ಸಿದ್ದರಾಮಣ್ಣ ಕಾಂಗ್ರೆಸ್ಸಿಗೆ ಬಂದಿಲ್ಲ ಅಂದ್ರೆ ಮುಖ್ಯಮಂತ್ರಿ ಆಗೋದು ಕಷ್ಟ ಆಯ್ತು. ಯಾವುದು ಕರೆಕ್ಟ್. DK ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟಿದ್ರೆ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇತ್ತು ಅಂತ. ನಾನು ಅವ್ರು ಈಗಲೂ ಸಾಧ್ಯತೆ ಇರ್ಬೋದು, ನಾವು ಡಿನೈ ಮಾಡೋಕ್ಕಾಗಲ್ಲ. ಈಗ ಅವರು ಯಾಕೆಂದ್ರೆ ಒಂದು ಅವರು ಈ ವಾತಾವರಣವನ್ನು ಏನು ಸೃಷ್ಟಿ ಆಗ್ತಾ ಇದೆ, ಈ ವಾತಾವರಣದ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ರಾಜಕಾರಣವನ್ನು ನೋಡೋದಾದ್ರೆ ಸಿದ್ದರಾಮಯ್ಯನವರ ನಿರ್ಗಮನದ ನಂತರ ಸೊ DK ಅವರಿಗೆ ಇನ್ಯಾರು ಕಾಂಪಿಟೇಟರ್ ಇರಲ್ಲ ಅಧಿಕಾರಕ್ಕೆ ಬಂದರೆ. ಅಂದರೆ ಮುಂದಿನ ಸಿದ್ದರಾಮಯ್ಯ ಸುಮ್ಮನೆ ಇದ್ರೆ ಇಲ್ಲ 28ಕ್ಕೆ ಬರೋ ಹೊತ್ತಿಗೆ ಸಿದ್ದರಾಮಯ್ಯ ಸುಮ್ಮನೆ ಇರಬೇಕಾದ ಸ್ಥಿತಿ ಬರುತ್ತೆ, ಅಥವಾ ಸಿದ್ದರಾಮಯ್ಯ ಇನ್ನಷ್ಟು ದುರ್ಬಲರಾಗಿರ್ತಾರೆ. ಆರೋಗ್ಯ ಕಡಿಮೆ ಆಗ್ಬೋದು, ಇನ್ನೊಂದಾಗ್ಬೋದು, ಅಥವಾ ಅಹಿಂದ ನಾಯಕರಾಗಿ ಬೇರೆ ಬೇರೆ ತೀರ್ಮಾನ ತಗೋಬಹುದು, ಈ ಬೇರೆ ಬೇರೆ ರೀತಿಯ ಸಂಬಂಧಗಳು ವಿಘಟನೆ ಆಗಬಹುದು. ಒಂದು ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಹೌದು. ಆದರೆ 2028ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ರೆ ಬಂದ್ರೆ ಆಗ DK ಶಿವಕುಮಾರನ್ನು ಯಾರು ಪ್ರಶ್ನಿಸಕ್ಕಾಗಲ್ಲ, ತಡೆಯಕ್ಕಾಗಲ್ಲ. ಇವ್ರು ಬಂದು ಚೀಫ್ ಮಿನಿಸ್ಟರ್ ಆರ್ಸಿ ಬಂದ್ರೆ ಆರ್ಸಿ ಬರುವ ಜವಾಬ್ದಾರಿ ಹೊಣೆಗಾರಿಕೆಯನ್ನ ಸೊ DK ಅವರೇ ವಹಿಸ್ಕೋತಾರ. 6 ವರ್ಷ ಆಯ್ತು, ನಾಳೆ ಅವ್ರನ್ನ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರ. ಅಂದ್ರೆ ಇಲ್ಲಿ ನನಗೆ ಮತ್ತೊಂದು ಪಾಯಿಂಟ್ ಈಗ ಹೊಳಿತಾ ಇದೆ. 2028ಕ್ಕೆ ನಾನು ಭದ್ರವಾಗಿ ನನ್ನ ನೆಲೆಯನ್ನು ಇಟ್ಕೊಳ್ಳೋಣ, ಅದಕ್ಕಿಂತ ಮೊದಲೇ ಇವ್ರು ಹೇಳಿದ್ರೆ ಒಂದು ಏನೀಗ ದಲಿತ CM ಅಸ್ತ್ರ ಅಂತ ಇದೆ, ಅದು ಮುಗಿದು ಬಿಡ್ಲಿ ಅನ್ನೋದು DK ಮೈಂಡಲ್ಲಿ ಇರ್ಬೋದು. ಅಲ್ಲಲ್ಲಿ ದಲಿತ ಅವರು ಐ ಡೋಂಟ್ ಥಿಂಕ್ ಸೊ. ಅವ್ರು ಆ ರೀತಿ ಅವರ DK ಅವರ ಕ್ಯಾರೆಕ್ಟರ್ ನಿಮಗೂ ಗೊತ್ತು, ನನಗೂ ಗೊತ್ತು. ಆ ರೀತಿ ಆದ್ರೆ ಆಗಲಿ ಅವರು ಅಂತ ಅವರು ಆದ್ರೆ ನಾನೇ ಆಗ್ಬೇಕು, ಈ ನೆವರ್ ಇನ್ನೊಬ್ಬರೊಂದು 2 ತಿಂಗಳಾಗಲಿ ಅವರು ಆಲೋಚನೆ ಇರ್ಬೋದು ಅಂತಾದ್ರೆ. ಸೊ ಇನ್ನೂ 1.5 ವರ್ಷ ಮುಗಿಯೋದಕ್ಕಿಂತ ಮೊದಲು ಸಿದ್ದರಾಮಯ್ಯನವರಿಗೆ ಸಾಕು ಅಂತ ಅನಿಸಿದ್ರೆ ಕೊನೆ 6 ತಿಂಗಳ ಕಾಲ ನಾನು ಚೀಫ್ ಮಿನಿಸ್ಟರ್ ಆಗ ಮತ್ತೆ 28ಕ್ಕೆ ಬರ್ಬೋದು, ಇಲೆಕ್ಷನ್ ಹೋಗ್ಬೋದು. ನಾನು ಮುಖ್ಯಮಂತ್ರಿ ಆದಾಗಲೇ ಇಲೆಕ್ಷನ್ ಹೋದ್ರೆ ಐ ವಿಲ್ ಬ್ರಿಂಗ್ ಬ್ಯಾಕ್ ದ ಕಾಂಗ್ರೆಸ್. ಸೊ ಆ ಮನಸ್ಥಿತಿ ಅವ್ರಿಗೆ ಇದ್ದಂತೆ ಕಾಣ್ತಾ ಇದೆ. ಆದ್ರಿಂದ ಅವರು ತಮ್ಮ ಭವಿಷ್ಯದ ರಾಜಕಾರಣಕ್ಕೆ ಬೇಕಾದ ವೇದಿಕೆ ಅವರಿಗೆ ಇನ್ನೊಂದು ಅರಿವಾಗಿರುತ್ತೆ. ಕೇಳಿ, ಸಿದ್ದರಾಮಯ್ಯ ಸುಲಭವಾಗಿ ಬಿಡಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ. ಅದಕ್ಕೆ ಬೇಕಾದಾಗ ಅವ್ರು ಸ್ಟ್ರಾಟಜಿ ರೂಪಿಸ್ತಾ ಇದ್ದಾರೆ. ಸೊ ಮುಂದೆ ಚುನಾವಣೆಗಿಂತ ಒಂದು 6 ತಿಂಗಳ ಮೊದಲು ಹೇಳಿದರೆ ಸಿದ್ದರಾಮಯ್ಯ ಒಪ್ಪಿಡ್ಬೋದು. 6 ತಿಂಗಳನ್ನೋ ಇನ್ನೊಂದು 2 ತಿಂಗಳ ವ್ಯತ್ಯಾಸ ಇಟ್ಕೊಳ್ಳಿ, ಅವಾಗ ಸಾಕಪ್ಪ ಅನಿಸ್ಬಿಡ್ಬೋದು. ಆವಾಗ ಅದು ಕ್ಯಾಪ್ಚರ್ ಮಾಡ್ಕೋಬಹುದು ಅನ್ನೋದು ಇರ್ಬೋದು. ಅಲ್ಲ ಸರ್, ಈಗ DK ಶಿವಕುಮಾರ್ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಹಲವು ಜನಪ್ರಿಯ ಕೆಲಸಗಳ ನಡುವೆಯೂ ಕೂಡ ನಾವೇ ಗೆಲ್ತೀವಿ ಅಂತ ಎಲೆಕ್ಷನ್ಗೆ 4 ತಿಂಗಳು 6 ತಿಂಗಳ ಮೊದಲು ಹೋದ್ರೂ ಕೂಡ ಕಾಂಗ್ರೆಸ್ ಯಾವ ರೀತಿ ಮಕಾಡೆ ಮಲಗ್ತನ್ನೋದನ್ನು ನೋಡಿದ್ದಾರೆ. 2018 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಯಾವ ರೀತಿ ಮಕಾಡೆ ಮಲಗ್ತು, ಸಿದ್ದರಾಮಯ್ಯನವರು 5 ವರ್ಷ ಪಾರದರ್ಶಕ ಆಡಳಿತ ಕೊಟ್ರು ಅನ್ನೋದನ್ನು ನೋಡಿದ್ದಾರೆ. ಈಗ ಮತ್ತೆ ಆ ಥರ ಅವ್ರು ಏನಾದರೂ ಹಂಗೆ ಅನ್ಕೋತಾರ ಸರ್ DK? ಇಲ್ಲ, ಅವರು ಒಬ್ಬ ರಾಜಕಾರಣಿಗೆ ಏನಾಗುತ್ತೆ ಗೊತ್ತಾ, ಒಂದು ಹಣದ ಬಲ, ಇನ್ನೊಂದು ಸಂಘಟನಾ ಚಾತುರ್ಯ ಎಲ್ಲೇ ಇದ್ದಾಗ ಮತ್ತೆ ನಾನು ವಾಪಸ್ ತರ್ತೀನಿ ಅಂದ್ಕೋತಾರೆ. ಯಾವುದೇ ಉದುರಿ ಹೋದ ಮುಖ್ಯಮಂತ್ರಿಗಳು ನೋಡಿದ್ರೆ ಅವ್ರು ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಾನೇ ನೆಕ್ಸ್ಟ್ ಬಂದ್ಬಿಡ್ತೀವಿ 135-140 ಪ್ರಾಬ್ಲಮ್ ಅಂತ ಎಲ್ಲರೂ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಗುಂಡೂರಾವ್ ಕೂಡ ಅವ್ರ ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಇದು ಹೇಳಿದ್ ಕೇಳಿದ್ದೀನಿ, ಮೊಯ್ಲಿ ಅವರು ಲಾಸ್ಟ್ ಹೇಳಿದ್ ಕೇಳಿದ್ದೀನಿ. ಸೊ ಯಾರ್ಯಾರು ಯು ಸಿ ದಟ್ ಇಸ್ ದ ಥಿಂಗ್. ಬಿಜೆಪಿಯಲ್ಲಿ ಅಲ್ಲಲ್ಲ, ಇಂಡಿಯಾ ಶೈನಿಂಗ್ ಇದ್ದ ವಾಜಪೇಯಿ ವಾಪಸ್ ಬರ್ತೀನಿ ಅಂದ್ಕೊಂಡು ಅಂಥ ಸಿಚುವೇಶನ್ ಬಂದಿಲ್ಲ. ಸೊ ವಾಪಸ್ ಬರ್ತೀರಿ ಅನ್ನೋ ಮನಸ್ಥಿತಿ ಇರುತ್ತೆ. ತರಬೇಕು ಅಂದರೆ ನನಗನ್ಸೋ ಹಾಗೆ DKಗೆ ಅನ್ಸೋಕ್ಕೆ ಪ್ರಾರಂಭ ಆಗಿದೆ. ಈ ತಕ್ಷಣ ಅಂತೂ ಈ ಅಣ್ಣಯ್ಯ ಬಿಡಲ್ಲ, ಆಯ್ತಾ. ಈಗ ಬೇರೆ ಅವ್ರ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಬೇಕು, ಸ್ವಲ್ಪ ತಂತ್ರದಲ್ಲಿ ಬೇರೆ. ಅದಕ್ಕೆ ನೋಡಿ ಅವ್ರು ಬೇರೆ ಬೇರೆ ರೀತಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯು ಟೇಕ್ ಇದು ನಮ್ಮ ದಾವಣಗೆರೆ ಎಲೆಕ್ಷನ್ ತಗೊಳ್ಳಿ, ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ, ನೀವು ಗಮನಿಸಿರ್ಬೋದು. ಹೌದು, ಯಾರ್ಯಾರು ಉಸ್ತುವಾರಿ ಕನ್ವೀನರ್ ಅಂತ. ಇಡೀ ಆ ಲಿಸ್ಟ್ನಲ್ಲಿ ನೋಡಿ, ಕನ್ವೀನರಲ್ಲಿ ಪ್ರಥಮ ಮಂಜುನಾಥ್ ಭಂಡಾರಿ ಅವರಿದ್ದಾರೆ,
ಇವ್ರಿಗೆ ಹತ್ತಿರ ಆದವರು. ಅಲ್ಲಿಷ್ಟು 6-8 ಜನ ಇಲೆಕ್ಷನ್ಗೆ ಇರುವವರು ಎಲ್ಲರೂ ಕೂಡ ಡಿ ಕೆ ಅವ್ರಿಗೆ ಹತ್ತಿರ ಇದ್ದವರು. ಈ ತನ್ವೀರ್ ಸೇಠ್ ಇದ್ದಾರೆ, ಹೌದು, ಮೈಸೂರಿನ ತನ್ವೀರ್ ಸೇಠ್ ಅವರು ಹೌದು. ದಾವಣಗೆರೆ ಎಲೆಕ್ಷನ್ದಲ್ಲಿ, ಹೌದು, ಜಮೀರ್ ಅಹಮದ್ ಖಾನ್ ಇದ್ದಾರೆ, ಅತಿ ಹೆಚ್ಚು ಮುಸ್ಲಿಮ್ಸ್ ಇದ್ದಾರೆ, ಹೌದು. ಮುಸ್ಲಿಂ ಮಾಡೋಕ್ಕೆ ಈಸ್ ಪ್ಲಾನಿಂಗ್ ಲೈಕ್ ದ್ಯಾಟ್ ಅಂತ. ಅದನ್ನು ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, ಹ್ಮ್. ಅವರಿಗೆ ಗೆಲ್ಲಬೇಕು ಮತ್ತು ಗೆಲ್ಲಿಸಬೇಕು ಅನ್ನುವ ಹುಮ್ಮಸ್ಸು, ಹಠ ಇದೆ. ಹಠ ಹುಮ್ಮಸ್ಸು ಕಡಿಮೆ ಆಗಿಲ್ಲ ಅವ್ರಿಗೆ. ಮತ್ತು ಗೊತ್ತಿಲ್ದು ಸಿದ್ದರಾಮಯ್ಯ ಬಿಡ್ತಾರ ಇಲ್ಲ ಅನ್ನೋ ನಮಗೆ ನಿಮಿತ್ತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಅವರು ಈಗ ಆದರೆ ನೀವು ಇನ್ನೊಂದು ಚರ್ಚೆಯಲ್ಲಿ ಹೇಳಿದ್ರಿ, ಹ್ಮ್. ಅವರು ಈ ಮುಖ್ಯಮಂತ್ರಿ ವಿಚಾರ ಏನಿದೆ ಜೀವಂತವಾಗಿ ಇಡ್ತಾ ಬಂದಿದ್ದಾರೆ. ಹೌದು, ತುಂಬಾ ದೊಡ್ಡ ಮಟ್ಟದಲ್ಲಿ ಸರ್. ದೊಡ್ಡ ಮಟ್ಟದಲ್ಲಿ ಅದನ್ನ ಅದು ಸಾಯಕ್ಕೆ ಬಿಟ್ಟಿಲ್ಲ ಆ ಸಬ್ಜೆಕ್ಟ್ ಅವರು. ಹೌದು, ಹೌದು, ಹೌದು. ಅಲ್ವಾ? ಇದು ಎಲ್ಲಿವರೆಗೆ ಅಂದ್ರೆ ಯಾವ ರಿಪೋರ್ಟರ್ ಇದ್ರು ಸರ್ ಅಧಿಕಾರ ಹೋಗಯ್ಯ ಅಂತ ಇವ್ರು ಫಸ್ಟ್ ಸಿಎಂ ಗುನು ಪ್ರತಿದಿನ ಅದೇ ಅದೇ. ಮಾತು. ಸಿಎಂ ಹೋಗ್ರಯ್ಯ ಬೇರೆದಿಲ್ವೇ ಅವ್ರು ಹಂಗಾದ್ರೆ ಸರ್, ಇವತ್ತು ಸಿಎಂ ಔತಣಕೂಟ, ಹ್ಮ್. ನಾಳೆ ಡಿ ಕೆ ಶಿವಕುಮಾರ್ ಔತಣಕೂಟ, ಆಯ್ತಾ ಸರ್? ಈ ಔತಣಕೂಟದ ಹಿಂದಿನ ಮರ್ಮಗಳು ಒಂದು ಈ ಔತಣಕೂಟಗಳು ಏನ್ ಮಾಡ್ತಾವ, ಒಬ್ಬ ನಾಯಕರನ್ನ ಅವನ ನಾಯಕತ್ವನ್ನ ಗಟ್ಟಿಗೊಳಿಸ್ತಾ ಹೋಗುತ್ತೆ. ಮತ್ತೆ ಬಹುತೇಕ MLAಗಳು ಯಾರು ಕೂಡ ಎರಡಕ್ಕೂ ಹೋಗ್ತಾರೆ, ನೀವೇನು ತಲೆ ಕೆಡಿಸ್ಕೊಬೇಡ. ಎರಡು ಇಲ್ಲೂ ಊಟ ಮಾಡ್ತಾರೆ, ಅಲ್ಲೂ ಊಟ ಮಾಡ್ತಾರೆ. ಸೊ ಆದರೆ ಆ ಸಂದರ್ಭದಲ್ಲಿ ಅವರು ಇಡೀ ರಾಜಕಾರಣಿಯ ಮೂವ್ ಇರುತ್ತಲ್ಲ, ಅವ್ರು ಯಾರ್ಥ ಚರ್ಚೆ ಮಾಡ್ತಾರೆ, ಅವರ ಸಲಹೆ ಕೊಡ್ತಾರೆ, ಅವರು ವಾತಾವರಣವನ್ನ ಗೇಜ್ ಮಾಡ್ತಾ ಹೋಗ್ತಾರೆ, ಅವ್ರಿಗೆ ವಾಸನೆ ಇರುತ್ತೆ, ರಾಜಕಾರಣಿಗಳ ವಾಸನೆ. ಅವ್ನ ಔತಣ ಕೂಟಕ್ಕೆ ಬಂದವನು ಯಾರ್ಯಾರು ಹೆಂಗೆ, ಎಷ್ಟು ಜನ ನನ್ನ ಪರವಾಗಿ, ಎಷ್ಟು ಜನ ನನ್ನ ಪರವಾಗಲ್ಲ, ಎಲ್ಲರೂ ಸೇರಿದಾಗ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಹೌದು, ಅದರ ಆಧಾರದ ಮೇಲೆ ಅವ್ರ ಸ್ಟ್ರಾಟಜಿಗಳನ್ನ ಬದಲಿಸ್ತಾ ಹೋಗ್ತಾರೆ. ಓಕೆ ಸರ್, ಈಗ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು, ಪಟ್ಟದಿಂದ ಇಳಿಸ್ಬೇಕಂತಂದಾಗ ಸಿದ್ದರಾಮಯ್ಯನವರ ಒಂದು ಅಭಿಪ್ರಾಯಕ್ಕೆ ಮೊದಲ ಆದ್ಯತೆಯನ್ನು ಹೈಕಮಾಂಡ್ ಕೊಡ್ಲೇಬೇಕು. ಹೌದು, ವಾಟ್ ನೆಕ್ಸ್ಟ್ ಅಂತ ಬಂದಾಗ ಅದು ಕೂಡ ಡಿ ಕೆ ಅವರಿಗೆ ಪೂರಕವಾಗಿಲ್ಲ. ಈಗ ಯಡಿಯೂರಪ್ಪನವ್ರ ಮೇಲೆ ಹಲವು ಭ್ರಷ್ಟಾಚಾರ ಆರೋಪಗಳು ಬಂದ್ರು ಕೂಡ, ಹಲವಾರು ರೀತಿಯ ವಿಚಾರಗಳಿದ್ರು ಕೂಡ, ಫೈನಲಿ ಯಡಿಯೂರಪ್ಪನವ್ರು ಯಾರನ್ನ ಹೇಳಬೇಕು ಅವ್ರನ್ನೇ ಮುಖ್ಯಮಂತ್ರಿ ಮಾಡಿ ಬಿಜೆಪಿ ಹೈಕಮಾಂಡ್, ಸ್ಟ್ರಾಂಗ್ ಹೈಕಮಾಂಡ್ ಅಂತ ಇತ್ತು, ಹೌದು, ಅವ್ರು ನಿಲ್ಸಿದ್ರು. ಈ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಅಷ್ಟು ಸ್ಟ್ರಾಂಗ್ ಇಲ್ಲ, ಸಿದ್ದರಾಮಣ್ಣ ಸ್ಟ್ರಾಂಗ್ ಇದ್ದಾರೆ. ಈಗ ಅವರ ಅಭಿಪ್ರಾಯಕ್ಕೆ ಮನ್ನಣೆ ಅನ್ನೋದಾದ್ರೆ ಡಿ ಕೆ ಶಿವಕುಮಾರ್ಗೆ ಪಟ್ಟ ಸಿಗೋದು ಎಷ್ಟು? ಅದನ್ನು ನಾವು ಇನ್ನೊಂದು ಆ್ಯಂಗಲ್ನಲ್ಲಿ ನೋಡೋಣ. ಸೊ ಒಂದೊಮ್ಮೆ ಡಿ ಕೆ ಶಿವಕುಮಾರ್ ಅವರನ್ನು ಪಟ್ಟಕ್ಕೆ ತರೋದಾಗ್ಲಿ ತರದೇ ಇರೋದಾಗ್ಲಿ, ಸಿದ್ದರಾಮಯ್ಯನವರ ನಿರ್ಗಮನ ಆಗೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಅಹಿಂದ ಮತ ಬ್ಯಾಂಕ್ ಇದೆಯಲ್ಲ, ಅದನ್ನ ಉಳಿಸಿಕೊಳ್ಳುವುದು ಬಹಳ ಮುಖ್ಯವಾದ ಒಂದು ಸವಾಲಾಗಿದೆ. ಹೌದು, ಅನಿವಾರ್ಯತೆ ಕೂಡ. ಅವರು ಅದನ್ನು ಹ್ಯಾಂಗ್ ಹ್ಯಾಂಡಲ್ ಮಾಡ್ತಾರೆ ಅಂತ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಅವರ ಬೇಸ್ ಅಂದ್ರೆ ಅಹಿಂದ ಅಲ್ವಾ? ಈ ಅಹಿಂದದಲ್ಲಿ ಏನೇ ಆಗಲಿ ಅಲ್ಪಸಂಖ್ಯಾತರ ಮತ ಅಂತೂ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ. ಆಯ್ತಾ ಸರ್, ಯು ಆರ್ ರಾಂಗ್. ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಬೇಕು ನಾವು. ಯಾಕಂದ್ರೆ ಇದು ಕಾಂಗ್ರೆಸ್ಗೆ ಬಡಿದೆಬ್ಬಿಸ್ಬೇಕಾದಂಥ ವಿಚಾರ. ನಾನು ನಿಮ್ಗೆ ಹೇಳ್ತೀನಿ, ಇವತ್ತು ಎಲ್ಲಿವರೆಗೂ ಕಾಂಗ್ರೆಸ್ ಕಡಿಮೆ ಸಂಖ್ಯೆಯಲ್ಲಿರುತ್ತೋ ಅಲ್ಲಿ ಮಾತ್ರ ಕಾಂಗ್ರೆಸ್ಸಿಗೆ ಲಾಭ ಆಗಿರೋದು. ಎಲ್ಲಿವರೆಗೂ ಮುಸ್ಲಿಮ್ಸ್ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಹಾಕೊಂಡು ಹೋಗ್ತಿದಾರಲ್ಲ, ಅಲ್ಲಿ ಕಾಂಗ್ರೆಸ್ ಮಕ್ಕಾಡೆ ಅಲ್ಲ. ಅಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ? ಬಹಳ ಮುಖ್ಯವಾದ ಒಂದು ಕಾರಣ ಇದೆ ನಿಮಗೆ, ನಾನು ಇದನ್ನ ಹೇಳೋದಕ್ಕೆ. ಅಹಿಂದ ಮತ ಏನಿದೆಯಲ್ಲ, ಕೇರಳದಲ್ಲಿ ಏನಾಗ್ತದೆ ಅದಕ್ಕೆಲ್ಲ ಇಲ್ಲಿ ನಾನು ಹೇಳ್ತೀನಿ, ಕೇಳ್ಕೊಳ್ಳಿ. ಸೊ ಕರ್ನಾಟಕದ ಮಟ್ಟಿಗೆ ಅಲ್ಪಸಂಖ್ಯಾತರ ಮತವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ JDS-ಗಾಗಿತ್ತು. JDS ಮೊದಲಿಂದ ಕೂಡ ಅಲ್ಪಸಂಖ್ಯಾತರ ಬಹಳಷ್ಟು ಮತಗಳನ್ನು ತಗೋತಾ ಇತ್ತು. ಹೌದು. ಸೊ ಈಗ JDS ಅದನ್ನು ಕಳೆದುಕೊಂಡಿದೆ. ಕೆಲವಾರು 4-6 ನಾಯಕರಿದ್ದಾರೆ. ಅದರಿಂದ ಅಲ್ಪಸಂಖ್ಯಾತರಿಗೆ ಆಲ್ಟರ್ನೇಟಿವ್ ಇಲ್ಲ. ಕರ್ನಾಟಕದಲ್ಲಿ ಆಲ್ಟರ್ನೇಟಿವ್ ಇಲ್ಲ. ಆದ್ದರಿಂದ ಅದು ಏನೇ ಆದರೂ ಬೈಕೊಂಡಾರು ಕಾಂಗ್ರೆಸ್ಸಿಗೆ ಹಾಕ್ಬೇಕು. ಪರ್ಸೆಂಟೇಜ್ 1%, 2%, 3% ಹೋಗ್ಬೋದು ಬಿಜೆಪಿಗೆ. ಐ ಡೋಂಟ್ ಸೇ ದಟ್. ಆಯ್ತಾ? ದಟ್ ಇಸ್ ಅ ಥಿಂಗ್. ಅದರ ಬಿಟ್ಟರೆ ದಲಿತರು ಏನಿದೆ, ದಲಿತ ವೋಟ್ ಈಗಲೂ ಡಿವೈಡ್ ಆಗಿದೆ, ಎಡಗೈ ಬಲಗೈ. ಈಗ ಇರುವಂಥ ಮೀಸಲಾತಿ ಸಮಸ್ಯೆ ಇನ್ನೊಂದು ಸ್ವಲ್ಪ ಬೆಂಕಿ ಹತ್ಕೊಂಡಿದೆ. ಈಗ ಅದು ಬೆಂಕಿ ಹಚ್ಕೊಳ್ಳುತ್ತೆ. ಸೊ ಈಗ ನೇಮಕಾತಿ ಮಾಡ್ತಾರೆ, ಅದಕ್ಕೆ ಗಲಾಟೆಗಳು ಶುರುವಾಗಿವೆ. ಸೊ ಈ ಯಾರು ಎಡಗೈನವರಿಗಿದ್ದಾರೆ ಅವರಿಗೆ ಬರಬೇಕಾದ ಹಕ್ಕಿನ ಪ್ರಶ್ನೆ ಇದೆ. ಎಡಗೈ ಬಹುತೇಕ ಅವರು ಇದರಲ್ಲಿದ್ದಾರೆ, ಬಿಜೆಪಿ ಜೊತೆಗಿದ್ದಾರೆ. ಹೌದು. ಸೊ ಎಡಗೈ ಇಬ್ಬರು ಸಚಿವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತುಗಳೆಲ್ಲ ರಾಜಕೀಯ ವಲಯದಲ್ಲಿವೆ ಅಲ್ಲ, ಮುನಿಯಪ್ಪ ಅಂಡ್ ತಿಮ್ಮಾಪುರ. ಆಯ್ತಾ? ಸೊ ಆದ್ರಿಂದ ಈ ಅಹಿಂದ ವೋಟ್ನಲ್ಲಿ ಏನು ವ್ಯತ್ಯಾಸ ಆಗಕ್ಕೆ ಕಡಿಮೆ ಇಲ್ಲ. ಇನ್ನು ಹಿಂದುಳಿದ ವರ್ಗಗಳಲ್ಲಿ ಒಂದನೇದು ಕುರುಬ ಮತ ಏನಿದೆ ಅದು ಕಾಂಗ್ರೆಸ್ ಜೊತೆಗಿದೆ. ಈಗ ಸಿದ್ದರಾಮಯ್ಯನವ್ರ ಜೊತೆ ಇದೆ. ಆದ್ರಿಂದ ಸಿದ್ದರಾಮಯ್ಯನವ್ರು ಬದಲಾದ್ರೆ ಈ ಕುರುಬರು 3rd ಲಾರ್ಜೆಸ್ಟ್ ಕಮ್ಯುನಿಟಿ, ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು. ಅವ್ರು ಬಿಜೆಪಿ ಹೋಗಲ್ಲ ಅಂತ ಹೇಳಕ್ಕಾಗಲ್ಲ. ಯು ಸಿ ದಟ್. ಆಮೇಲೆ ಸಿದ್ದರಾಮಯ್ಯನವರು ಕೂಡ ಅವರ ಉತ್ತರಾಧಿಕಾರಿ ಅಂತ ಹಲವರು ಹೆಸರು ಘೋಷಣೆಗಳು ಬಂದ್ರೂ ಕೂಡ
ಅಷ್ಟು ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿರೋಂಥವ್ರನ್ನ ಅಥವಾ ಆ ಧೀಮಂತ ನಾಯಕತ್ವವನ್ನು ಬೆಳೆಸಲೇ ಇಲ್ಲ. ಇಲ್ಲ, ಮಾಡಿಲ್ಲ ಅವರು. ಅದು ಈಗ ನೋಡಿ, ಅದೊಂದು ಡ್ರಾಬ್ಯಾಕ್ ಆಗ್ಬೋದಾ ಅಂತ. ನೀವು ಕರ್ನಾಟಕದಲ್ಲಿ ಹೊಸ ನಾಯಕತ್ವವನ್ನು ಬೆಳೆಸಿದವರು ದೇವರಾಜ ಅರಸು ಎನ್ ರಾಮಕೃಷ್ಣ ಹೆಗಡೆ ಮಾತ್ರ, ಉಳಿದವ್ರು ಬೆಳೆಸಿಲ್ಲ. ದೇವೇಗೌಡರು ಡೌಟ್ ಅದು. ಅವರ ಕೆಲವರು ಇದೇ ರೀತಿ ಯಡಿಯೂರಪ್ಪ ನೀವು ಬಿಜೆಪಿಗೆ ಬಂದರೆ ಯಡಿಯೂರಪ್ಪ ಸ್ವಲ್ಪ ಮಟ್ಟಿಗೆ ಬೆಳೆಸಿದ್ದಾರೆ. ಆದರೆ ಯಡಿಯೂರಪ್ಪನವ್ರು ಸುತ್ತಮುತ್ತಲು ಇದ್ದವರೆಲ್ಲ ಜನತಾ ಪರಿವಾರದಿಂದ ಬಂದವರೇ ಜಾಸ್ತಿ. ಹೌದು. ಸೊ ಅಲ್ಲಿ ಬೆಳೆದ ಮತ್ತೆ ಈಗ ಸಿದ್ದರಾಮಯ್ಯನವ್ರ ಅಕ್ಕಪಕ್ಕದಲ್ಲಿರೋರು ಜನತಾ ಪರಿವಾರದವರು ಬಂದವರು. ಆದರೆ ಸಿದ್ದರಾಮಯ್ಯನವ್ರ ಸಮಸ್ಯೆ ಏನು ಅಂದರೆ ಅವರ ಸುತ್ತಮುತ್ತ ಇರುವ ಬಹಳಷ್ಟು ಜನ ಏನಿದ್ದಾರೆ ಅವರಿಗೆ ರಾಜಕೀಯವಾಗಿ ಒಂದು ಇಮೇಜ್, ಸ್ವಂತ ವ್ಯಕ್ತಿತ್ವ ಇಲ್ಲ. ಹೌದು. ವಿತೌಟ್ ಸಿದ್ದರಾಮಯ್ಯ ಅವರೆಲ್ಲರೂ ಏನಂದ್ರೆ ಜೀರೋ. ಅದೇ ಹೆಂಗೆ ಅಂತಂದ್ರೆ ಪಕ್ಕದಲ್ಲಿ ಅವ್ರು ಯಾರು ಅಶೋಕ್ ಪಟ್ಟಣ್ ಟೈಪ್ನವರು, ಅವರು ಬಿಡಿ, ಅವರು ಅಹಿಂದ ಅಲ್ಲ, ನಮ್ಮ ಯಾರು ಬೆಳಗಾವಿ ಸಾಹುಕಾರರಿದ್ದಾರೆ, ಆಮೇಲೆ ಮೈಸೂರು ಟಿ ನರಸೀಪುರದ ಮಹದೇವಪ್ಪನವರು ಇದ್ದಾರೆ, ಅದರಲ್ಲಿ ಆಮೇಲೆ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಇದ್ದಾರೆ. ಅವ್ರು ಅಹಿಂದ ಅಂದ್ರೆ ಇಷ್ಟೇ ಇವರಿಗೆ. ಅದನ್ನು ಮೀರಿ ಅಂದ್ರೆ ಒಂದು ಪಕ್ಷವನ್ನ ಲೀಡ್ ಮಾಡುವ ಶಕ್ತಿ, ಎಲ್ಲರೂ ಒಪ್ಪಿಕೊಳ್ಳುವಂತಹ ನಾಯಕತ್ವ, ಅದ್ರ ಜೊತೆಗೆ ಅದೊಂದು ಇಮೇಜ್, ಅಂತ ವ್ಯಕ್ತಿಗಳು ಸಿದ್ದರಾಮಯ್ಯ ಬೆಳೆಸಿಲ್ಲ. ಓಕೆ, ಸರಿ. ಕೊನೆಯದಾಗಿ ಈಗ ಕರ್ನಾಟಕ ರಾಜಕಾರಣದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳನ್ನು ನೋಡಿದ್ರೆ ಇದು ಇವತ್ತು ನಾಳೆ ಮುಗಿಯುವಂಥದ್ದಲ್ಲ ಅನ್ನೋ ತರದ್ದೇನೆ ಅನಿಸ್ತಾ ಇದೆ. ಯಾವುದು ಈಗ ಒಂದೇನೋ ಲಾಜಿಕಲ್ ಎಂಡ್ ಹತ್ರ ಹೋಗಲ್ಲ. ಯಾರು ಒಂದು ಸ್ಪಷ್ಟವಾಗಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮಾಧ್ಯಮಗಳಿಗೋ ಏನೋ ಬೇಕಾಗುತ್ತೆ, ಸ್ಲಾಟ್ ತುಂಬಿಸ್ಬೇಕಲ್ಲ, ಚರ್ಚೆಗಳನ್ನು ಮಾಡೋದು, ಅದು ಬಿಟ್ರೆ ಏನು ಆಗ್ತಾ ಇಲ್ಲ ಅನ್ನೋ ತರದಿದೆ. ಹಾಗಾದ್ರೆ ಏನ್ ನಿರೀಕ್ಷೆ ಮಾಡ್ಬೋದು ಇನ್ನೊಂದು ವಾರದಲ್ಲಿ ರಾಜ್ಯ ರಾಜಕಾರಣದಲ್ಲಿ? ಒಂದು ಕಾಂಗ್ರೆಸ್ ಹೈಕಮಾಂಡ್ ಅದು ಕರ್ನಾಟಕದ ವಿಚಾರಕ್ಕೆ ಎಚ್ಚರಗೊಳ್ಳುತ್ತೆ ಅಥವಾ ಬದಲಾವಣೆ ಮಾಡುವ ಮನಸ್ಥಿತಿಯಲ್ಲಿದೆ ಅಂತ ನನಗನ್ನಿಸ್ತಾ ಇಲ್ಲ ನೋಡ್ತಾ ಇದ್ದಾಗ. ಹಾಗಿದ್ರೆ ಆ ಮೂಮೆಂಟೇ ಬೇರೆ ಇರ್ತಿತ್ತು. ಹೈಕಮಾಂಡ್ ಏನಾದರೂ ಮಾಡಬೇಕು ಅಂದ್ರೆ ಆ ಮೂಮೆಂಟೇ ಬೇರೆ. ಅದೆಷ್ಟು ದಿವಸ ದಿನ ತಳ್ಳೋಣ, ಅನಿವಾರ್ಯ ಆದ್ರೆ ನೋಡೋಣ ಅಂತ. ಇದು ಒಂಥರ ಈ ಸಮಸ್ಯೆಯನ್ನು ತಳ್ತಾ ಹೋಗೋದು ಪರಿಹಾರ ಮಾಡಿದ್ರೆ, ಸಮಸ್ಯೆ ಜೀವಂತವಾಗಿರುವಂತೆ ನೋಡ್ಕೊಳ್ಳೋದು. ಆ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಸೊ ಇದು ಇನ್ನೊಂದು ತಿಂಗಳ 2 ತಿಂಗಳಾದ್ರೂ ಬದಲಾಗುತ್ತೋ ಆಗಲ್ಲೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಆಸ್ ಆಫ್ ನೌ ನಥಿಂಗ್ ವಿಲ್ ಹ್ಯಾಪನ್. ಎಸ್ ಸರ್, ಥ್ಯಾಂಕ್ ಯು ಭಟ್ರೆ, ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಕಾಂಗ್ರೆಸ್ ಹೈಕಮಾಂಡ್ ಗಾರ್ಡನ್ ನಿದ್ದೆಯಲ್ಲಿದೆ. ಗಾರ್ಡನ್ ನಿದ್ದೆಯಿಂದ ಯಾವಾಗ ಎಚ್ಚೆತ್ತುಕೊಳ್ಳುತ್ತೆ? ಸಿದ್ದರಾಮಯ್ಯನವರಂಥ ಧೀಮಂತ ನಾಯಕರಿಂದ ಪಟ್ಟವನ್ನು ಕಿತ್ಕೊಂಡು ಈ ಸಂಘಟನಾ ಛತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುತ್ತಾ, ಅಥವಾ ಹೈಕಮಾಂಡ್ ಮನಸ್ಸಿನಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅನ್ನುವಂಥ ವಿಚಾರಗಳ ಬಗ್ಗೆ ಇಷ್ಟೊತ್ತು ತೀರಾ ಸತ್ಯಕ್ಕೆ ಹತ್ತಿರವಾಗಿ ಮತ್ತು ಜನರಿಗೆ ಮನಮುಟ್ಟುವಂತೆ ವಿಶ್ಲೇಷಣೆ ಮಾಡಿದರು ಶಶಿಧರ್ ಭಟ್ ಅವರು. ಸರ್, ಥ್ಯಾಂಕ್ ಯು, ನಮಸ್ತೆ. ಇದಾಗಿತ್ತು ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ದಲಿತ ಸಿಎಂ ಆಗಬೇಕು ಅಂತ ಹೇಳಿಬಿಟ್ಟು ಇವರು ಡಿ ಕೆ ಎಲ್ಲೂ ಹೇಳ್ತಾ ಇಲ್ಲ. ಅದನ್ನು ಹೇಳ್ತಾ ಇರೋದು ಸಿದ್ದರಾಮಯ್ಯನವರ ಗುಂಪಿನವರು. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಅವರ ಬೇಸ್ ಅಂದ್ರೆ ಆಗಿಲ್ಲ. ಮುಖ್ಯಮಂತ್ರಿಗಳು ಕೆಲವು ಅಸ್ತ್ರಗಳನ್ನು ಬಿಟ್ಟರೆ ಅದಕ್ಕೆ ಪ್ರತಿಯಾಗಿ ಡಿ ಕೆ ಅವರು ಇನ್ನೊಂದು ಅಸ್ತ್ರವನ್ನು ಬಿಡ್ತಾರೆ. ಈ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಅಷ್ಟು ಸ್ಟ್ರಾಂಗ್ ಇಲ್ಲ, ಸಿದ್ದರಾಮಣ್ಣ ಸ್ಟ್ರಾಂಗ್ ಇದ್ದಾರೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟಿದ್ರೆ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇತ್ತು ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ರೆ ಆಗ ಡಿ ಕೆ ಶಿವಕುಮಾರನ್ನು ಯಾರೋ ಪ್ರಶ್ನಿಸಕ್ಕಾಗಲ್ಲ. ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿಎಂ ಔತಣಕೂಟ, ನಾಳೆ ಡಿ ಕೆ ಶಿವಕುಮಾರ್ ಔತಣಕೂಟ. ಅವ್ರಿಗೆ ವಾಸನೆ ಇರುತ್ತೆ, ರಾಜಕಾರಣಿಗಳ ವಾಸನೆ. ಅವ್ನು ಔತಣಕೂಟಕ್ಕೆ ಬಂದವನು ಯಾರ್ಯಾರು ಹೆಂಗೆ, ಎಷ್ಟು ಜನ ನನ್ನ ಪರವಾಗಿ, ಎಷ್ಟು ಜನ ನನ್ನ ಪರವಾಗಲ್ಲ,